ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಬಂದು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಂದರೆ, ಫ್ರೆಂಡ್ಸ್, ಜೀವನದಲ್ಲಿ ನಾವು ಯಾರನ್ನು ಕೀಳಾಗಿ ನೋಡಬಾರ್ದು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಫ್ರೆಂಡ್ಸ್, ಇವತ್ತು ನಾವು ಇನ್ನೊಬ್ಬರನ್ನ ಕೀಳಾಗಿ ನೋಡಿದ್ರೆ ನಾಳೆ ನಮ್ಮನ್ನು ಕೀಳಾಗಿ ನೋಡೋರು ತುಂಬ ಜನ ಸಿಗುತ್ತೆ. ಭಗವಂತನ ಸೃಷ್ಟಿಲಿ ಇವತ್ತು ಕೆಳಗಿರ್ಬೋದು, ನಾಳೆ ಮೇಲೆ ಬಂದೇ ಬರ್ತೀವಿ. ನೋಡ್ರಿ, ಶ್ರೀಮಂತ ಆಗೋದು ರಾತ್ರಾತ್ರಲ್ಲೇ, ಬಡವ ಆಗೋದು ರಾತ್ರಾತ್ರಲ್ಲೇ. ದೇವ್ರ ಸೃಷ್ಟಿ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಶ್ರೀಮಂತನ ಬಡವ ಮಾಡ್ಬೋದು, ಬಡವನ ಶ್ರೀಮಂತ ಮಾಡ್ಬೋದು. ಎಲ್ಲ ಒಂದೊಂದು ರಾತ್ರಿಯಲ್ಲಿ ಏನೆಲ್ಲ ನಡೆದೋಗ್ಬಿಡುತ್ತಂತೆ. ಹಾಗಾಗಿ ನಾವು ಯಾರನ್ನೂ ಅಷ್ಟೇ, ಈಗ ಸ್ವಲ್ಪ ಓದಿದ್ದೀವಿ ಅಂದ ತಕ್ಷಣ ಒಬ್ಬರನ್ನ ಕೀಳಾಗಿ ನೋಡೋಕೆ ಹೋಗ್ಬಾರ್ದು. ಆಮೇಲೆ ಸ್ವಲ್ಪ ನಾವು ದುಡ್ಡು ಕಾಸು ವಿಷಯದಲ್ಲಿ ಒಂಚೂರು ಎತ್ತರ ಸ್ಥಾನದಲ್ಲಿದ್ದೀವಿ ಅಂದ ತಕ್ಷಣ ಇನ್ನೊಬ್ಬ ಬಡವ್ರನ್ನ ಕೀಳಾಗಿ ನೋಡೋಕೆ ಹೋಗ್ಬಾರ್ದು. ಯಾಕಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಇದಿರುತ್ತೆ, ಅಸ್ತಿತ್ವ ಇರುತ್ತೆ. ಯಾಕಂದರೆ ಬಡವನಿಗೂ ಒಂದು ಅಸ್ತಿ ಇದ್ದರೆ ಶ್ರೀಮಂತನಿಗೂ ಒಂದಿದ್ದೇ ಇರುತ್ತೆ. ಅವ್ರಿಗೆ ಅವ್ರ ಮನೆಗಳಿಗೆ ಅವರವರೇ ರಾಜರಾಗಿರ್ತಾರೆ. ಈಗ ಶ್ರೀಮಂತನ ಮನೇಲಿ ಮನೆ ಯಜಮಾನ ರಾಜ, ಬಡವನ ಮನೇಲಿ ಬಡವನ ಮನೆಯಲ್ಲೂ ಅಷ್ಟೇ ಆ ಮನೆ ಯಜಮಾನನೇ ರಾಜ ಆಗಿರ್ತಾನೆ ಅಲ್ವಾ. ಆದರೆ ಬಡವನ ಮನೇಲಿ ಇರುವಂಥ ನೆಮ್ಮದಿ ಶ್ರೀಮಂತನ ಮನೇಲಿ ಇರೋದಿಲ್ಲ. ದುಡ್ಡು ಕಾಸು ಚೆನ್ನಾಗಿರ್ಬೋದು ಅಷ್ಟೇ. ನೋಡಿ, ಒಬ್ಬರು ಕಸ ಗುಡಿಸೋರು ಇರೋರಿಗೂ ಒಂದು ವ್ಯಾಲ್ಯೂ ಇದೆ. ಅವರು ಕಸ ಗುಡಿಸಿ ನಮ್ಮ ಮನೆ ಸ್ವಚ್ಛ ಮಾಡಿಕೊಟ್ರೇ ನಾವು ರೋಡಲ್ಲಿ ನೀಟಾಗಿ ಓಡಾಡೋಕ್ಕಾಗ್ತೀವಿ. ಮತ್ತು ನಮ್ಮ ಸುತ್ತಮುತ್ತ ಕಚೇರಿ ಚೆನ್ನಾಗಿರುತ್ತೆ. ಅವ್ರದ್ದೇ ಆದಂಥ ಒಂದು ಹಕ್ಕಿರುತ್ತೆ. ಅವ್ರು ಇರೋದಕ್ಕೆ ನಾವಿರ್ತೀವಿ ಇವತ್ತು, ನಿಜ ಅಲ್ವಾ. ಹಾಗೆಯೇ ಒಬ್ಬ ಹೂ ಮಾರೋರಿಗೂ ಒಂದು ಬೆಲೆ ಇದೆ. ಆ ಹೂ ತಂದುಕೊಟ್ರೆ ನಾವು ದೇವ್ರ ಫೋಟೋಕ್ಕೆ ಹೂ ಕಟ್ಟಿ, ಅವರು ತಂದು ಕಟ್ಟಿ ಮಾರಿ ನಮಗೆ ತಂದು ಕೊಟ್ರೆ ನಾವು ದೇವ್ರ ಫೋಟೋಕ್ಕೆ ಹೂ ಮುಡ್ಸೋಕ್ಕೆ ಸಾಧ್ಯ. ಹಾಗೆ ಒಬ್ಬರ ಮನೆಗೆ ಪಾತ್ರೆ ತೊಳೆಯೋಕೆ ಹೋಗ್ತಾರೆ ಅಂದರೆ ಅವ್ರಿಗೂ ಅವ್ರದ್ದೇ ಆದಂಥ ಒಂದು ಸ್ವಾಭಿಮಾನ ಇರುತ್ತೆ. ಹಾಗೆ ಒಬ್ಬರ ಮನೇಲಿ ಬಾಡಿಗೆಗಿದ್ದೀವಿ ಅಂದರೆ ಅವ್ರಿಗೆ ಆದಂಥ ಅವ್ರಿಗೂ ಹಕ್ಕಿರುತ್ತೆ. ಅವ್ರೇನು ಮನೆ ಇಲ್ಲದಂತೆ ಏನೂ ಗತಿ ಇಲ್ಲದಂತೆ ಬಂದು ಬಾಡಿಗೆಗಿರಲ್ಲ. ಅವ್ರು ಬಾಡಿಗೆ ಕೊಟ್ರೇ ನಿಮ್ಮ ಜೀವನಗಳು ನಡೆಯುವಂಥದ್ದು ಅಲ್ವಾ. ಅವ್ರು ಬಾಡಿಗೆ ಕೊಡೋದಂದರೆ ಖಾಲಿ ಮನೆ ಕಟ್ಕೊಂಡು ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ನೀವು, ನಿಜ ಅಲ್ವಾ. ಈ ಮನೆ ಕೆಲಸ ಮಾಡೋಕ್ಕೆ ಬರ್ತಾರೆ, ನಿಮಗೆ ಮೈ ಬಗ್ಸ್ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಮನೆ ಕೆಲಸದ ಬರ್ತಾರೆ ಅಂದರೆ ಅವರು ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ಎಲ್ಲ ತೊಳೆದು ಸ್ವಚ್ಛ ಮಾಡಿ ಇಟ್ಟರೆ ತಾನೇ ನೀವು ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಗೋದು. ಒಬ್ಬೊಬ್ರಿಗೂ ಒಂದೊಂದಿರುತ್ತೆ. ಹೂ ಕಟ್ತಾರೆ, ಅದು ಕೇವಲವಾದ ಕೆಲಸ ಅಲ್ಲ. ಯಾರೋ ಒಬ್ಬರು ನಮ್ಮ ಸಂಬಂಧಿಕರು ಒಂದು ಮಾತಂದಿದ್ದಾರೆ ಫ್ರೆಂಡ್ಸ್, ಅದನ್ನು ನಾನು ನಿಮ್ಮ ಹತ್ರ ಇಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹೂ ಕಟ್ಟೋದು ಕೇವಲವಾಗಿ ಕೆಲಸ ಅಂತೆ. ನೋಡಿರಿ ಫ್ರೆಂಡ್ಸ್, ನ್ಯಾಯ ರೀತಿಲಿ ಕರೆಕ್ಟಾಗಿ ದುಡಿಯೋರಿಗೆ 10 ರೂಪಾಯಿ ದುಡಿದ್ರೂ ದುಡ್ಡೇ. ಈಗ ನನ್ನಮ್ಮ ದಿನ ಕೂತ್ಕೊಂಡು 4 kg 5 kg ಹೂ ಕಟ್ತಾರೆ. ಅವರು ಪರಿಶ್ರಮದಿಂದ ದಿನ ಕೂತ್ಕೊಂಡು 5 kg ಹೂ ಕಟ್ತಾರೆ. ಅದು ನ್ಯಾಯಬದ್ಧವಾಗಿ ಕಟ್ತಾಯಿದ್ದಾರೆ. ಅದರಲ್ಲಿ ತಪ್ಪು ಅನ್ನೋದು ಏನೈತೆ? ಅದು ಕೀಳರಿಮೆ ಏನೈತೆ? ಯಾರೋ ನಮ್ಮ ಸಂಬಂಧಿಕರೊಬ್ಬರು ಒಂದು ಸ್ವಲ್ಪ ಪುಡ್ಗ ದುಡ್ಡಿಟ್ಕೊಂಬಿಟ್ಟಿದ್ದಾರೆ. ದುಡ್ಡಿಟ್ಕೊಂಬಿಟ್ಟು ನನ್ನಮ್ಮನ ಕೇವಲವಾಗಿ ಇದು ಈ ವಿಷಯ ನಾನು ಇನ್ನೂ ನಮ್ಮ ಅಮ್ಮಂಗೆ ಹೇಳಿದ್ದಿಲ್ಲ. ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹೂ ಕಟ್ಟೋದು, ಅಯ್ಯೋ 100 ರೂಪಾಯಿಗೆ 200 ರೂಪಾಯಿಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಕಟ್ಟಬೇಕು ಅನ್ನೋಂಥದ್ದು ಏನೈತೆ ಅಂದರೆ, ನಮ್ಮಮ್ಮ ಅಲ್ಲಿ ನ್ಯಾಯಬದ್ಧವಾಗಿ ಕಟ್ತಾಯಿದ್ದಾರೆ. ಹೂವು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ. ದುಡ್ಡನ್ನ ಎಲ್ಲೋ ಹೋಗಿ ಸಂಪಾದನೆ ಮಾಡ್ಕೊಂಡು ನಮ್ಮಮ್ಮ ಜೀವನ ಮಾಡ್ತಾಯಿಲ್ಲ. ಮಾತಾಡೋಕ್ಕೆ ಇಡ್ತಾ ಇಲ್ಲಂಗೆ ಮಾತಾಡ್ತಾರೆ ಕೆಲವರು ಫ್ರೆಂಡ್ಸ್. ಆದರೆ ಅವ್ರು ಮಾತಾಡಿ ದೊಡ್ಡವರಾಗಲಿ, ನಾವು ಮಾಡುವಂಥ ಕೆಲಸದಲ್ಲಿ ನಿಯತ್ತಿದ್ರೆ ಸಾಕು ಫ್ರೆಂಡ್ಸ್. ಹಂಗೆ ಇವತ್ತು ನಾವು ಒಬ್ಬರನ್ನ ಕೀಳಾಗಿ ನೋಡ್ತೀವಿ ಅಂದರೆ ನಾಳೆ ನಮ್ಮನ್ನು ಕೀಳಾಗಿ ನೋಡೋರು ಬೇಕಾದಷ್ಟು ಜನ ಸಿಗ್ತಾರೆ. ನೀವು ಇನ್ನೊಬ್ಬರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಿಮ್ಮ ಬಗ್ಗೆ ಹಗುರ ಮಾತಾಡೋಕ್ಕೆ ತುಂಬ ಜನ ಕಾಯ್ಕೊಂಡೇ ಇರ್ತಾರೆ. ನೀವು ಒಬ್ಬರ ಬಗ್ಗೆ ಮಾತಾಡ್ಬೋದು, ಆದರೆ ನಿಮ್ಮ ಬಗ್ಗೆ ಮಾತಾಡೋಕ್ಕೆ 10 ಜನ ಗುಂಪೇ ಇರುತ್ತೆ. ಈಗ ನಮ್ಮಮ್ಮನೂ ನಮ್ಮ ರಿಲೇಟಿವಲ್ಲಿ ಒಬ್ರು ಇದ್ದಾರೆ, ಅವರು ನನ್ನ ಜೊತೆಗೆ ಅನಿಸಿದ್ರೆ ನಮ್ಮಮ್ಮನಿಗೆ ಯಾವ ಮರ್ಯಾದೆ ಇದೆ, ಅವ್ರಿಗೆ ಯಾವ ಮರ್ಯಾದೆ ಇದೆ ಅನ್ನೋದನ್ನ ಕಣ್ಮುಚ್ಚಿ ಹೇಳ್ಬೋದು. ಯಾಕಂದರೆ ಅದು ಅವ್ರಿಗೂ ಗೊತ್ತು, ನಮಗೂ ಗೊತ್ತು ಯಾರಿಗೆ ಯಾವ ಸ್ಥಾನ ಅಲ್ಲಿ ಸಿಗುತ್ತೆ ಅಂತಂದ್ಬಿಟ್ಟು. ಆದ್ರೂ ಮಾತಾಡೋಕ್ಕೆ ಇಡ್ತಾ ಇಲ್ಲ. ಒಂದು ಮಾತಾಡಿದ್ದಾರೆ, ಏನಂತ ಅಂದರೆ, ನನ್ನ ಥರ ಬದುಕೋಕ್ಕೆ ಅವ್ರ ಕೈಲಿ ಆಗಲ್ಲ. ಇನ್ನೊಬ್ರು ನಮ್ಮ ರಿಲೇಟಿವ್, ನನಗೆ ಈ ಮಾತು ಕೇಳಿದ ತಕ್ಷಣ ತುಂಬ ನಗು ಬಂತು ಫ್ರೆಂಡ್ಸ್. ಏನಂದರೆ, ನಮ್ಮ ಥರ ಇರೋಕ್ಕಾಗಲ್ಲ, ನನ್ನ ರೇಂಜಿಗೆ ಇರೋಕ್ಕಾಗಲ್ಲ, ಅವ್ರು ಯಾರು ನನ್ನ ಕಾಲು ಧೂಳಿಗೂ ಸಮ ಇಲ್ಲ ಅನ್ನೋ ಒಂದು ಮಾತನ್ನು ಹಾಡಿದ್ದಾರೆ. ನಾ ಹೇಳೋದು ಫ್ರೆಂಡ್ಸ್, ನ್ಯಾಯ ರೀತಿಲಿ ಬದುಕೋನು
ಯಾರೂ ಅವನ ಕಾಲದೊಳಗೆ ಸಮ ಇರಲ್ಲ ಅಲ್ವಾ. ಈಗ ನೀನು ಪರಿಶ್ರಮವಾಗಿ ಕಷ್ಟಪಟ್ಟು ದುಡ್ದಿರೋದಕ್ಕೆ ನಿನ್ನ ಬೆರಳಿಗೂ ಅವ್ರ ಸಮ ಇರಲ್ಲ. ಯಾಕಂದರೆ ಅವ್ರು ಯಾವ ಥರ ದುಡ್ಡು ಸಂಪಾದನೆ ಮಾಡ್ತಾಯಿದ್ದಾರೆ ಅನ್ನೋದು ಇಡೀ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಅವರು ಇನ್ನೊಬ್ಬರನ್ನ ಕೇವಲವಾಗಿ ಮಾತಾಡುವಂಥದ್ದು. ಅದು ಎಷ್ಟು ಅವ್ರಿಗೆ ಸರಿ ಅನ್ನಿಸ್ತದೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಕೇಳಿಸ್ಕೊಂಡು ನಾನು ಬಿಟ್ಬಿಟ್ಟೆ, ಅಯ್ಯೋ ಬಿಡು ಅಂತ. ಯಾಕಂದರೆ ಈ ವಿಷಯ ಎಲ್ಲ ನಮ್ಮ ಅಮ್ಮನಿಗೆ ಹೇಳಕ್ಕೆ ಹೋಗಲಿಲ್ಲ. ಬೇಡ ಇದೆಲ್ಲ ಏನು ಚರ್ಚೆ ಮಾಡೋಣ ನಮ್ಮ ಅಮ್ಮನ ಹತ್ರ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ನಮ್ಮಮ್ಮ ಹೂ ಕಟ್ತಾರೆ ಅಂದ ತಕ್ಷಣ ಅದು ಕೀಳರಿಮೆ ಕೆಲಸ ಅಲ್ಲ. ಅವರು ನ್ಯಾಯ ರೀತಿಲಿ ದುಡಿತಾ ಇದ್ದಾರೆ, ಕಷ್ಟಪಟ್ಟು ದುಡಿತಾ ಇದ್ದಾರೆ, ಅದು ಹೆಮ್ಮೆ ಇದೆ. ಯಾರ ಹತ್ರನೂ ಕೈ ಚಾಚಿದಂತೆ ಅವರು ಹತ್ತನ್ನು ಕೊಡು ಇವ್ರು ಇತ್ತನ್ನು ಕೊಡು ಇದು ಮಾಡು ಅಂತೇನಿಲ್ಲ. ಕಷ್ಟಪಟ್ಟು ನ್ಯಾಯ ರೀತಿಲಿ ಬೆಳಿಗ್ಗೆ ಸಂಜೆ ಕೂತ್ಕೊಂಡು ಹೂ ಕಟ್ಟಿ ಬದುಕ್ತಾ ಇದ್ದಾರೆ. ಅದು ಒಂದು ಪವಿತ್ರವಾದ ಕೆಲಸಗಳನ್ನ ನಮ್ಮಮ್ಮ ಮಾಡ್ತಿದ್ರು. ಅದರಲ್ಲಿ ಕೀಳಾಗುವಂಥದ್ದು ಏನೈತೆ. ಹಾಗೆ ಫ್ರೆಂಡ್ಸ್, ಕೆಲವರು ದುಡ್ಡು ಒಂದಷ್ಟು ದುಡ್ಡು ನೋಡ್ಕೊಂಡ ತಕ್ಷಣ ಅಹಂಕಾರ ದುರಹಂಕಾರ ಎಲ್ಲ ಬಂದುಬಿಡುತ್ತೆ. ಆಮೇಲೆ ಜೊತೆಗಿರೋರನ್ನೇ ಮುಂದೆ ಚೆನ್ನಾಗಿರ್ತಾರೆ ಫ್ರೆಂಡ್ಸ್. ಮುಂದೆ ಚೆನ್ನಾಗಿದ್ಕೊಂಡು ಹಿಂದ್ಗಡೆ ಹೋಗ್ಬಿಟ್ಟು ಅವ್ರ ಬಗ್ಗೆ ಕೇವಲವಾಗಿ ಮಾತಾಡೋದು. ಅವ್ರು ಅಂದ್ಕೊಂಡಿರ್ತಾರೆ ನಾವು ಒಬ್ಬರ ಹತ್ರ ಮಾತಾಡಿರ್ತೀವಿ, ಆ ಮಾತು ಅವ್ರ ಕಿವಿಗೆ ಹೋಗುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ವೇನೋ ಅಂತ ಗೊತ್ತಿಲ್ಲ. ಯಾಕಂದರೆ ಒಂದೇಟು ಹೊಡೆದ್ರೆ ಮರ್ತೋಗ್ಬೋದಂತೆ, ಒಂದು ಮಾತು ಬೇಗ ನಾಟ್ಬಿಡುತ್ತೆ ಅಲ್ವಾ. ಹಾಗಾಗಿ ಯಾರನ್ನೇ ಅಷ್ಟೇ ಆಗಲಿ ದುಡ್ಡಿದ್ದ ತಕ್ಷಣ ಒಬ್ಬರನ್ನ ಕೇವಲವಾಗಿ ನೋಡಬೇಡಿ. ಯಾಕಂದರೆ ಇವತ್ತು ನೀವು ಕೇವಲವಾಗಿ ನೋಡ್ತಿರೋಂಥ ವ್ಯಕ್ತಿನೇ ನಾಳೆ ಒಂದಿನ ನೀವು ಅವ್ರ ಮುಂದೆ ಕೇವಲವಾಗಿರ್ತೀರ ಅನ್ನೋದನ್ನ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಯಾವುದೇ ವ್ಯಕ್ತಿನಾದ್ರೂ ಆಗ್ಬೋದು, ಇವತ್ತು ಸಂಬಂಧಿಕರೇ ಅಲ್ಲ ಅಕ್ಕಪಕ್ಕದಲ್ಲಿರೋರ್ನೂ ಅಷ್ಟೇ, ನಾವು ಕೇವಲವಾಗಿ ನೋಡಿದ ತಕ್ಷಣ ನಾಳೆ ದಿನ ಮುಂದೊಂದು ದಿನ ನಾವೇ ಅವ್ರನ್ನ ಕತ್ತೆತ್ತು ನೋಡಬೇಕು, ಆ ಮಟ್ಟಿಗೆ ಬೆಳೆದಿರ್ತಾರೆ. ಯಾಕಂದರೆ ಒಬ್ಬೊಬ್ರು ಅಟಾಚಲಕ್ಕೆ ತೊಗೊಂಡ್ಬಿಟ್ಟಿರ್ತಾರೆ ಅವ್ರ ಮುಂದೆ ನಾವು ಬೆಳಿಬೇಕು ಅಂತ. ಅಟಾಚಲ ಹೇಗೆ ತೊಗೊಂಡ್ಬಿಡ್ತಾರೆ ಅಂದರೆ, ಇವತ್ತು ನಮ್ಮನ್ನು ಇಷ್ಟು ಅವಮಾನ ಮಾಡಿದರು, ಅವ್ರ ಮುಂದೆ ನಾನು ಚೆನ್ನಾಗಿರಬೇಕು ಅನ್ನೋದನ್ನ ತೀವ್ರವಾಗಿ ತೊಗೊಂಡ್ಬಿಟ್ರೆ ಮನುಷ್ಯ ಏನು ಬೇಕಾದ್ರೂ ಸಾಧನೆ ಮಾಡ್ತಾನೆ. ನೋಡಿರಿ ಫ್ರೆಂಡ್ಸ್, ಕಷ್ಟಪಟ್ಟು ದುಡಿಯುವಂಥವ್ರಿಗೆ ಒಂದೊಂದು ರೂಪಾಯಿಗೂ ಬೆಲೆ ಇರುತ್ತೆ. ಇವತ್ತು ನನ್ನಮ್ಮ 1 kg ಹೂನ 80 ರೂಪಾಯಿ ಕಟ್ತಾರೆ. ಆ 1 kg ಹೂಗೆ ಎಷ್ಟು ಕಷ್ಟಪಡ್ತಾರೆ, 3 ಅವರ್ 4 ಅವರ್ ಅಂದರೆ ಕೂತ್ಕೊಂಡು ಅಷ್ಟು ಕಷ್ಟಪಟ್ಟಿರ್ತಾರೆ. ಆ ಕಷ್ಟಪಟ್ಟಿದ್ದ ಪ್ರತಿಫಲ ಅವ್ರು ಜಾಲಿ ಮಾಡ್ತಾರೆ. ಯಾರ ಹತ್ರನೂ ಹೋಗ್ಬಿಟ್ಟು ನನಗೆ ಅದು ತಂದ್ಕೊಡು ಇದು ತಂದ್ಕೊಡು, ಇನ್ನೊಬ್ಬರ ಮನೆ ಊಟಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳೋದು, ಇಲ್ಲ ಇನ್ನೊಬ್ಬರ ಮನೇಲಿ ಹೋಗ್ಬಿಟ್ಟು ಚೆನ್ನಾಗಿ ತಿಂದು ಉಂಡು ಅವ್ರ ಜೊತೆಲೇ ಇದ್ಬಿಟ್ಟು ಅವ್ರಿಗೇ ಕೇವಲವಾಗಿ ಮಾತಾಡೋದು, ಕೀಳವಾಗಿ ಅಸಹ್ಯವಾಗಿ ಮಾತಾಡೋವಂಥದ್ದು ನಮ್ಮಮ್ಮ ಮಾಡಲ್ಲ. ಟಿ ವಿ ಆಯಿತು, ಅವರಾಯಿತು, ಅವ್ರ ಪಾಡಾಯಿತು, ಅವ್ರು ಹೂ ಕೂತ್ಕೊಂಡು ಕಟ್ಕೊಂಡು ಬೆಳಗ್ಗಾನ ಹೂ ಕಟ್ತಾರೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗಾನ ಹೂ ಕಟ್ತಾರೆ. ದಿನ ಅವರು 500 ರೂಪಾಯಿ ಸಂಪಾದನೆ ಮಾಡೇ ಮಾಡ್ತಾರೆ. ಸರಿನಾ. ಅವ್ರು ಕಷ್ಟಪಡ್ತಾರೆ, ದುಡಿತಾರೆ, ಮಾಡ್ತಾರೆ. ಅದರಲ್ಲಿ ಕೀಳರಿಮೆ ಅನ್ನೋದು ಏನೂ ಇಲ್ಲ. ಕೆಲವ್ರಿಗೆ ಆ ದುಡ್ಡಿನ ಮದ ಏನು ಮಾಡಿಸ್ತದೆ ಅಂದರೆ ಎಲ್ಲರನ್ನೂ ಕೀಳಾಗಿ ನೋಡುವಂಥ ಕೆಲಸಗಳನ್ನ ಮಾಡ್ತಾರೆ. ಇದು ನಮ್ಮ ರಿಲೇಟಿವ್ ಮಾಡಿದಂಥ ಕೆಲಸ ಫ್ರೆಂಡ್ಸ್. ಅಂದರೆ ನಮ್ಮ ಜೊತೆನೇ ಚೆನ್ನಾಗಿದ್ದಾರೆ. ಹೇಗಿದ್ದಾರೆ ಅಂದರೆ ಕೂದಲಲ್ಲಿ ಬೆಣ್ಣೆ ತೆಗ್ದಂಗೆ ನಮ್ಮ ಜೊತೆ ಚೆನ್ನಾಗೇ ಇದ್ದಾರೆ. ಹಿಂದೆಗಡೆ ನಮ್ಮ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾರೆ. ಆದರೆ ನಮ್ಮಮ್ಮನ ಸ್ವಲ್ಪ ಹಗುರವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನಂತೂ ಫ್ರೆಂಡ್ಸ್ ಯಾವುದೂ ತೊಗೊಳ್ಳಲ್ಲ. ಅಲ್ಲೇಡ್ರೆ ಅಲ್ಲೇ ಬಹುಮಾನ ನಾನು ಕೊಟ್ಟು ತೀರಿಸೇ ಬಿಡ್ತೀನಿ. ಒಟ್ಟಲ್ಲಿ ಫ್ಯಾಮಿಲಿ ತಂಟೆಗೆ ಬಂದರೆ ನಾನು ಯಾರನ್ನೂ ಬಿಟ್ಕೊಡೋದಿಲ್ಲ. ಅದು ಅಣ್ಣ ತಮ್ಮ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಿಟ್ಕೊಡೋಕೆ ಇಷ್ಟಪಡಲ್ಲ. ಆಲ್ಮೋಸ್ಟ್ ಅವ್ರಿಗೆ ಅಲ್ಲೇ ಉತ್ತರ ಕೊಟ್ಟೆ. ನಾನು ಎಕ್ಸಾಂಪಲ್ ಇಲ್ಲಿ ಹೇಳಿದ್ದು, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕೆಲಸನೂ ಅನಿವಾರ್ಯ. ಅದು ಯಾವ ಕೆಲಸನೂ ಕೀಳಲ್ಲ. ಯಾರನ್ನು ಕೀಳಾಗಿ ನೋಡಬೇಡಿ. ಯಾಕಂದರೆ ನೀವು ಕೀಳಿಗೆ ನೋಡಿದಷ್ಟು ಅವ್ರು ಸ್ಟ್ರಾಂಗ್ ಆಗ್ತಾ ಇರ್ತಾರೆ. ನಾಳೆ ಒಂದಿನ ನೀವು ಕೈ ಜಾರಿ ಬಿದ್ದಾಗ ನೀವು ಕೀಳಾಗ್ಬಿಡ್ತೀರ ಅವ್ರ ಮುಂದೆ. ನಿಜ ಅಲ್ವಾ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ.